ರೈಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿರೋ ನಟ ದರ್ಶನ್ಗೆ ಎದೆನೋವು ಕಾಣಿಸಿಕೊಂಡಿದ್ಯಂತೆ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಸದ್ಯ ದರ್ಶನ್ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗಿದೆ. ಈ ಚೆಕಪ್ ಸಂದರ್ಭದಲ್ಲಿ ನನಗೆ ಗ್ಯಾಸ್ಟ್ರಿಕ್ ಇದೆ, ಎದೆನೋವು ಅಂತ ಹೇಳಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಹೇಳಿದ್ದಾರೆ. ಎದೆನೋವು ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಈಗ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಳಗ್ಗೆ 6:30 ಗಂಟೆಯ ಸುಮಾರಿಗೆ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದು, ಅಲ್ಲಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬಂದಿದ್ದು ಬೆಳಗ್ಗೆ 9:00ವರೆಗೆ. ಈಗ ಸಮಯ 4:00. ಸತತವಾಗಿ 6 ರಿಂದ 7 ಗಂಟೆಗಳ ಕಾಲ ನಟ ದರ್ಶನ್ ಅವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಅದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ ನ ಮಾಡೋದಕ್ಕೆ ಕೆಸಿ ಜನರಲ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನೇ ಠಾಣೆಗೆ ಕರೆಸಿಕೊಳ್ಳಲಾಗುತ್ತೆ. ಈ ಮೆಡಿಕಲ್ ಚೆಕಪ್ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ನನಗೆ ಗ್ಯಾಸ್ಟ್ರಿಕ್ ಇದೆ, ಎದೆನೋವು ಕಾಣಿಸಿಕೊಂಡಿದೆ, ಎದೆನೋವು ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅವ್ರು ಹಾಗೆ ಹೇಳಿದಂತಹ ಕಾರಣಕ್ಕಾಗಿ ಈಗ ಅವರನ್ನ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಇಸಿಜಿ ಮಾಡುವುದಕ್ಕೆ ಸದ್ಯ ತೀರ್ಮಾನವನ್ನ ಮಾಡಲಾಗಿದೆಯಂತೆ. ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಚೆಕಪ್ ನ ಮಾಡುವಂತಹ ಸಂದರ್ಭದಲ್ಲಿ ಗ್ಯಾಸ್ಟ್ರಿಕ್ ಇದೆ, ಸ್ವಲ್ಪ ಎದೆನೋವು ಅಂತ ಹೇಳಿದಂತಹ ಕಾರಣಕ್ಕಾಗಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಸದ್ಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಆದಂತಹ ನಂತರದಲ್ಲಿ ಕೋರಮಂಗಲದ ನ್ಯಾಯಾಧೀಶರ ನಿವಾಸಕ್ಕೆ ದರ್ಶನ್ ಸೇರಿ 13 ಮಂದಿಯನ್ನ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಲೇಟೆಸ್ಟ್ ಅಪ್ಡೇಟ್ ಸದ್ಯ ಲಭ್ಯವಾಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇತ್ತು, ಆದರೆ ಕೋರ್ಟ್ನ ಸಮಯ ಮೀರಬಹುದಾದಂತಹ ಸಾಧ್ಯತೆ ಇರೋದ್ರಿಂದ, ಯಾಕಂದ್ರೆ ಇನ್ನೊಂದು ಅರ್ಧ ಗಂಟೆ ಸಮಯ ಇರೋದು, ಅಷ್ಟರ ಒಳಗೆ ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಬೇಕು, ಆ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಆಗ ಕೋರ್ಟ್ನ ಸಮಯ ಮುಕ್ತಾಯ ಆಗೋದ್ರಿಂದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಕೋರಮಂಗಲದಲ್ಲಿ ನ್ಯಾಯಾಧೀಶರ ನಿವಾಸದಲ್ಲಿ ನಟ ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನ ಹಾಜರುಪಡಿಸುವುದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ ಅನ್ನುವಂತಹ ಮಹತ್ವದ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಎದೆನೋವಿದೆ, ನನಗೆ ಎದೆನೋವ್ತಾ ಇದೆ, ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೆಡಿಕಲ್ ಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕೆಸಿ ಜನರಲ್ ಆಸ್ಪತ್ರೆಯಿಂದ ವೈದ್ಯಕೀಯ ಸಿಬ್ಬಂದಿಯನ್ನ ಕರೆಸಿಕೊಂಡಿದ್ರು ಪೊಲೀಸ್ನವರು. ಅಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಬಿಡೋಣ ಅಂತ ಹೇಳಿ. ಬಟ್ ಈ ಮೆಡಿಕಲ್ ಚೆಕಪ್ ಮಾಡುವಂತಹ ಟೈಮ್ನಲ್ಲೇ ಇಲ್ಲ, ನಂಗೆ ಎದೆನೋಯ್ತಾ ಇದೆ, ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅನ್ನುವಂಥ ಮಾತನ್ನ ನಟ ದರ್ಶನ್ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈಗ ಬೌರಿಂಗ್ ಹಾಸ್ಪಿಟಲ್ಗೆ ಅವರನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗದಲ್ಲೇ ತಾವಿದ್ದೀರಿ, ಅಲ್ಲಾಗ್ತಾ ಇರುವಂತಹ ಪ್ರತಿ ಅಪ್ಡೇಟ್ಸ್ ನಮ್ಮ ಮುಂದೆ ಇಡ್ತಾ ಇದ್ದೀರಿ. ನೇರವಾಗಿ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಕರ್ಕೊಂಡು ಹೋಗ್ತಾ ಇಲ್ಲ, ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ ದರ್ಶನ್ಗೆ ಎದೆನೋವು ಅನ್ನುವಂತ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಶಿವಕುಮಾರ್? ವಿದೇಶಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ ಸುಮಾರು 13 ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನು ಒಂದ್ ಕಡೆ ಮಾಡ್ತಿದೆ. ಮತ್ತೊಂದ್ ಕಡೆ ಪ್ರಕರಣದಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಹಾಗೂ ಟರ್ನ್ಗಳ ಮೇಲೆ ಟರ್ನ್ ಆಗ್ತಿರುವಂತದ್ದು. ಪವಿತ್ರ ಗೌಡ ಆಕೆಯನ್ನ ಮೊದಲಿಗೆ ಅರೆಸ್ಟ್ ಮಾಡಿಲ್ಲ, ಕೇವಲ ವಿಚಾರಣೆಗೆ ಅಷ್ಟೇ ಕರೆಸಿದ್ದಾರೆ ಅಂತೇಳಿ ಅಂತಿದ್ರು. ಆದ್ರೆ ಸದ್ಯ ಆಕೆಯನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಈಗ ಆಲ್ರೆಡಿ ಮುಗಿದಿದೆ. ಈಗ ಅನ್ನಪೂರ್ಣೇಶ್ವರ ನಗರಕ್ಕೆ ಉಳಿದ 9 ಜನ ಆರೋಪಿಗಳನ್ನ ಕರೆತರುವಂತ ವೇಳೆಯಲ್ಲಿ ಅವರಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಮುಗಿದಿತ್ತು. ಜೊತೆಗೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 4 ಜನರಿಗೆ ಕೆಸಿ ಜನರಲ್ ಆಸ್ಪತ್ರೆಯ ಸರ್ಕಾರಿ ವೈದ್ಯರನ್ನ ಪೊಲೀಸ್ ಠಾಣೆಗೆ ಕರೆಸಿ ಇಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.